ಐಪಿಎಲ್ 2024ರ ಮೊದಲ 8 ಪಂದ್ಯಗಳಲ್ಲಿ ಕೇವಲ ಒಂದೇ ಒಂದು ಗೆಲುವು ಸಾಧಿಸಿದ್ದ ಆರ್ಸಿಬಿ ತಂಡ ಈಗ ಯಾರು ಊಹಿಸದ ರೀತಿಯಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಆರ್ಸಿಬಿ 27 ರನ್ಗಳಿಂದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಸೋಲಿಸಿ ಪ್ಲೇ ಆಫ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಡ್ಯುಪ್ಲೆಸಿಸ್ ತಂಡಕ್ಕೆ ಇದು ಸತತ 6ನೇ ಗೆಲುವು. ಈ ಸಲ ಎಂಎಸ್ ಧೋನಿ ಕೂಡ ಬೆಂಗಳೂರಿನ ಈ ಗೆಲುವನ್ನು ಕಸಿದುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಆಶ್ಚರ್ಯ ಅಂದ್ರೆ ಒಂದು ಲೆಕ್ಕದಲ್ಲಿ ಆರ್ಸಿಬಿ ತಂಡ ಪ್ಲೇ ಆಫ್ಗೆ ಏರೋದಕ್ಕೆ ಕಾರಣವಾಗಿದ್ದೇ ಮಹೇಂದ್ರ ಸಿಂಗ್ ಧೋನಿ ಅಂದ್ರೆ ನೀವು ನಂಬಲೇಬೇಕು. ಅದ್ ಹೇಗೆ ಈಗ ಹೇಳ್ತೀನಿ ಕೇಳಿ. ಪ್ಲೇ ಆಫ್ಗೆ ಎಂಟ್ರಿ ಕೊಡೋದಕ್ಕೆ ಬೆಂಗಳೂರು ಈ ಪಂದ್ಯದಲ್ಲಿ ಕನಿಷ್ಠ 18 ರನ್ಗಳಿಂದ ಚೆನ್ನೈ ತಂಡವನ್ನ ಸೋಲಿಸಬೇಕಾಗಿತ್ತು. ಸೊ ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ 218 ರನ್ ಗಳಿಸಿತು. ಚೆನ್ನೈ ಆರಂಭದಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರೂ ಅಂತಿಮ ಹಂತದಲ್ಲಿ ಎಂಎಸ್ ಧೋನಿ ಹಾಗೆ ರವೀಂದ್ರ ಜಡೇಜಾ ಅತ್ಯುತ್ತಮ ಜೊತೆಯಾಟವನ್ನ ನಿರ್ಮಿಸಿ ತಂಡವನ್ನ ಪ್ಲೇ ಆಫ್ಗೆ ಏರೋದಕ್ಕೆ ಹತ್ತಿರ ತಂದ್ರು. ಕೊನೆ ಓವರ್ನಲ್ಲಿ ಚೆನ್ನೈಗೆ 17 ರನ್ ಬೇಕಾಗಿತ್ತು. ಸೊ ಆ 17 ರನ್ ಗಳಿಸಿದ್ರೆ ಪ್ಲೇ ಆಫ್ಗೆ ಎಂಟ್ರಿ ಕೊಡೋ ಅವಕಾಶ ಸಿಗ್ತಾ ಇತ್ತು. ಈ ಓವರ್ನ ಮೊದಲ ಎಸೆತವೇ ಚೆನ್ನೈ ಪರ ಆಯಿತು. ಧೋನಿ 20ನೇ ಓವರ್ನಲ್ಲಿ ಸ್ಟ್ರೈಕ್ನಲ್ಲಿದ್ರು. ಆರ್ಸಿಬಿ ಪರ ಎಡಗೈ ವೇಗದ ಬೌಲರ್ ಯಶ್ ದಯಾಳ್ ಇದ್ರು. ಧೋನಿ ದಯಾಳ್ ಅವರ ಮೊದಲ ಎಸೆತವನ್ನ ಲಾಂಗ್ ಲೆಗ್ ಬೌಂಡ್ರಿಯಿಂದ 6 ರನ್ಗಳಿಗೆ ಕಳಿಸಿದ್ರು. ಅದು ಬೌಂಡ್ರಿಯಿಂದ ಹೊರಗಡೆ ಹೋಗಿದ್ದಲ್ಲದೆ ಸ್ಟೇಡಿಯಂ ಛಾವಣಿಯನ್ನೂ ದಾಟಿ ಕ್ರೀಡಾಂಗಣದ ಹೊರಗಡೆ ತಲುಪಿತು. ಇದು 110 ಮೀಟರ್ ಉದ್ದದ ಸಿಕ್ಸರ್ ಆಗಿದ್ದು ಈ ಋತುವಿನಲ್ಲಿ ದಾಖಲೆ ಅಂತ ಹೇಳ್ಬೋದು. ಹೀಗಾಗಿ 5 ಎಸೆತಗಳಲ್ಲಿ ಕೇವಲ 11 ರನ್ಗಳು ಬೇಕಾಗಿದ್ದಾಗ ಇದು ಸಿಎಸ್ಕೆಗೆ ಒಂದು ರೀತಿ ಕಾನ್ಫಿಡೆನ್ಸ್ ಜಾಸ್ತಿ ಮಾಡಿತು. ಕಳೆದ ವರ್ಷ ಇದೇ ರೀತಿ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ರಿಂಕು ಸಿಂಗ್ ಕೊನೆ ಓವರ್ನಲ್ಲಿ ಯಶ್ ದಯಾಳ್ ಮೇಲೆ ಸತತ 5 ಸಿಕ್ಸರ್ ಬಾರಿಸಿ ತಂಡವನ್ನ ಗೆಲುವಿನತ್ತ ಮುನ್ನಡೆಸಿದ್ರು. ಹೀಗಿರುವಾಗ ಯಶ್ ದಯಾಳ್ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ, ಅದೇ ಘಟನೆ ರಿಪೀಟ್ ಆಗುತ್ತಾ ಅನ್ನೋ ಭಯ ಆರ್ಸಿಬಿಗೆ ಕಾಡ್ತಾ ಇತ್ತು. ಆದ್ರೆ ಇಲ್ಲಿ ಧೋನಿಯ ಈ ಸಿಕ್ಸರ್ ಆರ್ಸಿಬಿ ಜಯಕ್ಕೆ ನೆರವಾಯಿತು. ಇದು ಹೇಗಂದ್ರೆ ಧೋನಿ ಹೊಡೆತದಿಂದ ಚೆಂಡು ಸ್ಟೇಡಿಯಂನಿಂದ ಹೊರಬಿತ್ತು. ಹೀಗಾಗಿ ಅಂಪೈರ್ಗಳು 2ನೇ ಎಸೆತಕ್ಕೆ ನೂತನ ಚೆಂಡಿನ ಮೊರೆ ಹೋದ್ರು. ಇದು ದಯಾಳ್ಗೆ ಹೆಲ್ಪ್ಫುಲ್ ಆಯಿತು. ಯಾಕಂದ್ರೆ ಹಿಂದಿನ ಚೆಂಡು ಅದಾಗಲೇ ಸಾಕಷ್ಟು ಒದ್ದೆಯಾಗಿತ್ತು. ಬೌಲಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟಕರವಾಗ್ತಾ ಇತ್ತು. ಇದನ್ನ ಬದಲಾಯಿಸುವಂತೆ ಆರ್ಸಿಬಿ ನಾಯಕ ಅನೇಕ ಸಲ ಅಂಪೈರ್ ಬಳಿ ಮನವಿ ಮಾಡಿಕೊಂಡಿದ್ರು ಕೂಡ ತಿರಸ್ಕಾರ ಮಾಡ್ತಾ ಇದ್ರು. ಈಗ ಬದಲಾದ ಚೆಂಡು ಸಂಪೂರ್ಣ ಒಣಗಿದ್ದು ಸ್ಲೋ ಬಾಲ್ ಮತ್ತು ಯಾರ್ಕರ್ ಅನ್ನ ನಿಖರವಾಗಿ ಬಳಸಿ ದಯಾಳ್ ಇದರ ಲಾಭವನ್ನ ಪಡೆದುಕೊಂಡ್ರು. ಸಿಕ್ಸರ್ ನಂತರ ದಯಾಳ್ ಮುಂದಿನ ಚೆಂಡನ್ನ ನಿಧಾನವಾಗಿ ಎಸೆದ್ರು. ಧೋನಿ ಹೊಡೆತ ನೇರವಾಗಿ ಫೀಲ್ಡರ್ ಕೈಗೆ ಹೋಯಿತು. ಉಳಿದ 4 ಎಸೆತಗಳಲ್ಲಿ ದಯಾಳ್ ಹಾಗೆ ಬೌಲಿಂಗ್ ಮಾಡಿದ್ರು. ಹಾಗೆ ಕೇವಲ 1 ರನ್ ಕೊಡೋ ಮೂಲಕ ಆರ್ಸಿಬಿ ಪಂದ್ಯವನ್ನ ಗೆದ್ದುಕೊಂಡಿದ್ದು ಮಾತ್ರ ಅಲ್ಲ, ಪ್ಲೇ ಆಫ್ಗೂ ಎಂಟ್ರಿ ಕೊಡ್ತು. ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಕೇಳದೆ ಸುಖವ ಕೊಡುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ ಅಂತ ಯಶ್ ದಯಾಳ್ ಅನ್ಕೋತಾ ಇರ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೇ ವ್ಯಕ್ತಿ ರಿಂಕು ಸಿಂಗ್ ವಿರುದ್ಧ 20ನೇ ಓವರಲ್ಲಿ ಅದು ಡಿಫೆಂಡ್ ಮಾಡುವಾಗ ಟೋಟಲ್ 5 ಬಾಲ್ 5 ಸಿಕ್ಸ್ ಹೊಡೆಸ್ಕೊಳ್ತಾರೆ. ನಿನ್ನೆ ಪಂದ್ಯದಲ್ಲಿ ಎಂಎಸ್ ಧೋನಿ 20th ಓವರಲ್ಲೇ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಕ್ಸಸ್ ಹೊಡೆದಿರುವಂಥ ಪ್ಲೇಯರು IPL ಇತಿಹಾಸದಲ್ಲಿ. ಇನ್ನೊಂದು ಕಡೆ ರವೀಂದ್ರ ಜಡೇಜಾ, ನಿಮಗೆ ಜ್ಞಾಪಕ ಇದ್ದರೆ ಲಾಸ್ಟ್ ಸೀಸನಲ್ಲಿ 2 ಬಾಲಲ್ಲಿ 10 ರನ್ ಬೇಕಾಗಿರುತ್ತೆ. ಈ ವ್ಯಕ್ತಿ ಆ ಸಾಧನೆ ಮಾಡಿ CSKಗೆ ಟ್ರೋಫಿನ ಗೆಲ್ಸಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಸೊ ಇವರಿಬ್ಬರ ವಿರುದ್ಧ ಯಶ್ ದಯಾಳ್ ಮಾಡ್ತಾ ಇರೋ 20th ಓವರ್ ಫಸ್ಟ್ ಬಾಲ್ MS ಧೋನಿಗೆ 6. ಸೊ ಅವ್ರ ತಲೆಯಲ್ಲಿ ಏನು ನೈಟ್ ಮೇರು ಸಿಂಹ ಸ್ವಪ್ನ ಆಗಿರುತ್ತೆ. ಆದರೂ ಕೂಡ ಆ ಒಂದು ಆರದ ಗಾಯನ ಆರಿಸಿ ಕಮ್ ಬ್ಯಾಕ್ ಮಾಡಿ ಔಟ್ ಮಾಡಿ ಫಸ್ಟ್ ಬಾಲ್ 6 ಹೋದ್ಮೇಲೆ ಲಾಸ್ಟ್ ಓವರ್ ಎಷ್ಟು ರನ್ ಕೊಟ್ಟಿರೋದು ಹೇಳಿ ಅವರು? ಕೇವಲ 7. ಅಂದರೆ ಜೀವನದಲ್ಲಿ ನೀವು ಬಿದ್ದಿದ್ದೀರಾ ಅಂದರೆ ಲೈಫ್ ಲಾಂಗ್ ಬಿದ್ದೋಗ್ತೀರಾ ಅಂತಲ್ಲ, ಯಾವ ಥರ ಕಮ್ ಬ್ಯಾಕ್ ಮಾಡ್ತೀರಾ, ಯಾವ ಥರ ಕ್ಯಾರೆಕ್ಟರ್ ತೋರಿಸ್ತೀರಾ ಅಂದರೆ ಅದನ್ನ ತೋರಿಸಿರೋದು ಯಶ್. ಸೊ ಹೇಳ್ಬೋದು ನಾವು ಯಶ್ ವಿ ಡಿಡ್ ಇಟ್ ಅಂತ. ಇಂತಿ ನಿಮ್ಮ ಜಾನೆ.